ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತು, ಆಗಿರ್ಲಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ಆಗಿರ್ತಕ್ಕಂಥ ಶ್ರೀ ಬಳ್ಳೇಶ್ವರನ ಪಾದಾರವಂದಗಳಲ್ಲಿ ಪಡೆಮಟ್ಟು ಈ ಒಂದು ಶ್ರೀಮತಿ ಶಿವಮ್ಮ ಬಿ ರೆಡ್ಡಿ ಸರ್ಕಾರಿ ಪ್ರೌಢಶಾಲೆ ಬಳಗೇರಿ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಶಾಲೆಯ ಶ್ರೀ ಅಧ್ಯಕ್ಷರಾಗಿದ್ದಂಥ ಶ್ರೀ ಶರಣಪ್ಪ ನೀಲಪ್ಪ ಬೋದಂಪಿಗರವರೇ ಹಾಗೂ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಶಾಲೆಯ ಭೂದಾನಿಗಳಾಗಿರುವಂಥ ಶ್ರೀ ಕಳಕರೆಡ್ಡಿ ರೆಡ್ಡಿಯವರೇ ಹಾಗೂ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರುವಂಥ ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯರು, ನನ್ನ ಸೇವಾ ಪ್ರಾರಂಭದಲ್ಲಿ ಮುಖ್ಯೋಪಾಧ್ಯಾಯರಾದ ಶ್ರೀ ಶಂಕರಪ್ಪ ದೇವೇಂದ್ರಪ್ಪ ಗಾಂಜಿಯವರೇ ಹಾಗೂ ನಮ್ಮ ನೆಚ್ಚಿನ ನಾಯಕರು ಹಿರಿಯರಾಗಿರ್ತಕ್ಕಂಥ ಸಿ ಎಚ್ ಪೊಲೀಸ್ ಪಾಟೀಲ್ರವರೇ ಮತ್ತು ಹಿರಿಯ ವಕೀಲರಾಗಿರ್ತಕ್ಕಂಥ ಶ್ರೀ ಶಂಕರಗೌಡ ಮರೇಗೌಡರವರೇ, ನಮ್ಮ ಊರಿನ ನಾಗರಿಕರು ಆಗಿರತಕ್ಕಂಥ ಅಚ್ಚುಮೆಚ್ಚಿನ ಹಿರಿಯರಾಗಿರುವಂಥ ಶ್ರೀ ಸುಧಾಕರ್ ದೇಸಾಯಿರವರೇ, ನನ್ನ ಚಿಕ್ಕಮಗಿರಿ ಗ್ರಾಮದಲ್ಲಿ ಸಹಶಿಕ್ಷಕಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಾಗ ನಾನು ಮುಖ್ಯೋಪಾಧ್ಯಾಯರಾಗಿಂತ ನಮ್ಮ ಎ ವಿ ಪಾಟೀಲ್ ಗುರುಗಳೇ ಹಾಗೂ ನಾನು ಸಹಶಿಕ್ಷಕರ ಸಂಘದ ಕಾರ್ಯದರ್ಶಿ ಆಗಿದ್ದಾಗ ಕೊಪ್ಪಳ ಜಿಲ್ಲೆಯ ಅಧ್ಯಕ್ಷರು, ಈಗಿನ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀ ಜಾಕೀರ್ ಹುಸೇನ್ ಕುಕಿನ್ರವರೇ, ಅವರ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ಸಿದ್ದಣ್ಣ ಕುರಿಯವರೇ ಹಾಗೂ ನಾನು ಸಹಶಿಕ್ಷಕರಾಗಿ ಕಾರ್ಯದರ್ಶಿ ಆಗಿದ್ದಾಗ ನಮ್ಮ ಯಲಬುರ್ಗಾ ತಾಲೂಕಿನ ಅಧ್ಯಕ್ಷರಾಗಿ ನಿರ್ವಹಿಸಿ ಈಗ ಡೈಟ್ನ ಉಪನ್ಯಾಸಕರಾಗಿರ್ತ ಶ್ರೀ ವೆಂಕಟೇಶ್ ಗೌಡ್ರವರೇ, ನನ್ನ ಪ್ರೌಢಶಾಲೆಯ ಅಚ್ಚುಮೆಚ್ಚಿನ ಮಿತ್ರ ಆಗಿರುವಂಥ ಶ್ರೀ ನನ್ನ ಆತ್ಮೀಯ ಮಿತ್ರ ಆಗಿರ್ತಕ್ಕಂಥ ಶ್ರೀ ರತ್ನಾಕರ್ ಅವರೇ ಹಾಗೂ ನಮ್ಮ ಸೋಂಪುರ ಗ್ರಾಮದಲ್ಲಿ ನನ್ನ ಅಚ್ಚುಮೆಚ್ಚಿನ ಶಿಷ್ಯ ಆಗಿರ್ತಕ್ಕಂಥ ಬಸವರಾಜ್ ಮೀಟಿ ಅವರೇ ಹಾಗೂ ನಮ್ಮ ಬಳಗೇರಿ ಪ್ರೌಢಶಾಲೆಯಲ್ಲಿ ನಾನು ಮುಖ್ಯೋಪಾಧ್ಯಾಯರಾಗಿದ್ದಾಗ ವೃತ್ತಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವಂಥ ಶ್ರೀ ಗುರುಪಾಕ್ಷಪ್ಪರವರೇ, ನಮ್ಮ ಸಹೋದರಾಗಿರತಕ್ಕಂಥ ಶ್ರೀ ಬಸವರಾಜ್ ಕುಗ್ನೂರವರೇ ಮತ್ತು NGO ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರಾಗಿದ್ದ ಶ್ರೀ ಶಂಕರಗೌಡರವರೇ, ನಾನು ಪ್ರೌಢಶಾಲೆ ಚಿಕ್ಕಮಗಳೂರಿದ್ದಾಗ ನನ್ನ ಅಚ್ಚುಮೆಚ್ಚಿನ ಆತ್ಮೀಯ ಮಿತ್ರರು ಸಹೋದ್ಯೋಗಿಗಳಾಗಿರ್ತಕ್ಕಂಥ ಶ್ರೀ ರಾಮಣ್ಣ ತಳವಾರವರೇ, ನಮ್ಮ ಯಲಬುರ್ಗಾ ತಾಲೂಕಿನ ಮಕ್ಕಳ ಮತ್ತು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಬೆಡದೇಶ್ವರವರೇ ಹಾಗೂ ವೇದಿಕೆಯಲ್ಲಿ ಆಗಿಸಿದಂಥ ಎಲ್ಲ ನನ್ನ ಗುರುಬಳಗದವರೇ ಮತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ನನ್ನ ಸಹಪಾಠಿ ಸಿಬ್ಬಂದಿ ವರ್ಗದವರೇ, ಅಚ್ಚುಮೆಚ್ಚಿನ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳೇ, ನಮ್ಮ ಮೊಟ್ಟ ಮೊದಲು ನಮ್ಮ ಬಳಗೇರಿ ಗ್ರಾಮದ ಎಲ್ಲ ಗುರು ಹಿರಿಯರೇ ಹಾಗೂ ನಮ್ಮ ಎರಂಚಳ ಗ್ರಾಮದಿಂದ ಬಂದ ಎಲ್ಲ ನಿವೃತ್ತ ಶಿಕ್ಷಕ ಬಂಧು ಮಿತ್ರರೇ, ನಮ್ಮ ಯಲಬುರ್ಗಾ ಯಲಬುರ್ಗಾ ಮತ್ತು ಕುಗ್ನೂರು ತಾಲೂಕಿನ ಎಲ್ಲ ನನ್ನ ಮುಖ್ಯೋಪಾಧ್ಯಾಯ ಬಂಧು ಮಿತ್ರರೇ, ಅಖಂಡ ಯಲಬುರ್ಗಾ ತಾಲೂಕಿನ ಎಲ್ಲ ಪ್ರೌಢಶಾಲಾ ಸಹಶಿಕ್ಷಕ ಬಂಧು ಮಿತ್ರರೇ, ಸರ್ಕಾರಿ ಮತ್ತು ಅನುದಾನ ರಹಿತ ಶಾಲೆಯ ಶಿಕ್ಷಕ ಬಂಧು ಮಿತ್ರರೇ, ಎಲ್ಲ ನನ್ನ ಪ್ರಾಥಮಿಕ ಶಾಲೆಯ ಯಲಬುರ್ಗಾ ತಾಲೂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ SV ದಣಾರವರೇ ಮತ್ತು ನಮ್ಮ ಯಲಬುರ್ಗಾ ತಾಲೂಕಿನ ಸಹಶಿಕ್ಷಕ ಅಧ್ಯಕ್ಷರಾಗಿ ನಿವೃತ್ತಕ್ಕಂಥ ಅಶೋಕ್ ಪಾಟೀಲ್ರವರೇ, ನಮ್ಮ ಕುಗ್ನೂರು ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರಾಗಿದ್ದ ಶ್ರೀ ಮಹೇಶ್ ಸಬರೋದರವರೇ, ನಮ್ಮ ಹೆಚ್ಚಿನ ಕೆಲವು ನೋಡಿ ಪುನಾದಿಂದ ಆಗಮಿಸಿದಂಥ ನನ್ನ ಅಚ್ಚುಮೆಚ್ಚಿನ ಶಿಷ್ಯ ಆಗಿರ್ತಕ್ಕಂಥ ಶ್ರೀ ಕಳಕಪ್ಪ ನಲವತ್ತರವರೇ, ನನ್ನ ಹೈಸ್ಕೂಲ್ ವಿದ್ಯಾರ್ಥಿ ಆಗಿರುವಂಥ ಶ್ರೀ ಮಾಂತೇಶ್ ನೆಲಾಗಣಿ, ಆತ MA MPhil PhD ಪದವಿಯನ್ನು ಪಡ್ಕೊಂಡಿದ್ದಾನೆ. ಆ ವಿದ್ಯಾರ್ಥಿಗೆ ನನ್ನ ಅತ್ಯಂತ ನನ್ನ ಚದುವಣಿಯನ್ನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನನ್ನ ಎಲ್ಲ ಯಲಬುರ್ಗಾ ಮತ್ತು ಅಖಂಡ ಯಲಬುರ್ಗಾ ಮತ್ತು ಕುಗ್ನೂರು ತಾಲೂಕಿನ ನನ್ನ ದೈಹಿಕ ಶಿಕ್ಷಣ ಬಂಧು ಮಿತ್ರರೇ, ಮಾಧ್ಯಮದ ಮಿತ್ರರೇ, ನನ್ನ ಎಲ್ಲ ಬಂಡಿ ಚಿಕ್ಕಮಗಳೂರು ಮತ್ತು ಬಳಗೇರಿ ಗ್ರಾಮ ಮತ್ತು ಸೋಂಪುರ ಗ್ರಾಮದ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿ ಬಂಧು ಬಳಗದವರೇ, ಸಹಪಾಠಿಗಳೇ, ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಸಹೋದರರೇ, ಇಲ್ಲಿ ನಾನು ಮಾತಾಡಲಿಕ್ಕೆ ಸ್ವಲ್ಪ ಭಾವಟಿಗೆ ಆಗ್ತದೆ, ಅನಿವಾರ್ಯ ಇರಲಿ. ನಮ್ಮ CH ಪಾಟೀಲ್ ಜೋಕ್ ಮಾಡ್ತಾರೆ. ಏನಪ್ಪ ಅಂದರೆ ನಾನು 1992ರಲ್ಲಿ ನಾನು 91ರಲ್ಲಿ B.Ed ಮುಗಿಸಿದಾಗ ನಮ್ಮ ಆರ್ ಎ ರಿಷಪ್ ಅವರು ಹೇಳಿದ್ದೆ, ನಾನು ಬರಬೇಕಾಗಿತ್ತು. ಆರ್ ಎ ರಿಷಣ್ಣವರು ನಾನು ಸೋಂಪುರ ಶಾಲೆಗೆ ಹೋಗಿ ನಾನು ಜಾಯಿನ್ ಮಾಡಿಸಿ
ಗುಲ್ಬರ್ಗ ಶಾಲೆ ಒಳಗೆ ನನಗೆ ಗಣಿತ ಶಿಕ್ಷಕಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿ 2 ವರ್ಷ ನಾವು ಶರಣಬಸವೇಶ್ವರದ ಏನು ಪ್ರಸಾದ ವಿತರಣೆಯನ್ನು ಈ ಸಂಪ್ರದಾಯ ಅಂದ್ರೆ ನಾನು ಭಾಳ ನೆನಿಬೇಕಾಗತ್ತೆ. ಯಾಕಂದರೆ ನೆನೆಲಿಲ್ಲ ಅಂದ್ರೆ ಭಾಳ ತಪ್ಪಾಗತ್ತೆ. ಅಲ್ಲಿ ಶರಣಬಸವೇಶ್ವರ ಪ್ರಸಾದವನ್ನು ಸ್ವೀಕಾರ ಮಾಡಿ ವಿತೌಟ್ ಸಿಂಗಲ್ ಎನ್.ಪಿ. ನಾನು 2 ವರ್ಷದ ನಿಸ್ವಾರ್ಥ ಸೇವೆಯನ್ನು ನಾನು ಗಣಿತ ಶಿಕ್ಷಕರಾಗಿ ಸಲ್ಲಿಸೀನಿ. ಅದು ನನ್ನದು ಸುದೈವ ವಾಸಾತಿ ಏನು ಅಂದರೆ ಕಲಬುರಗಿ ವಿಭಾಗದ ಮಟ್ಟದಲ್ಲಿ ಸಹನಿರ್ದೇಶಕರ ಕಾರ್ಯಾಲಯದಿಂದ ಮೆರಿಟ್ ಆಧಾರದ ಮೇಲೆ ನಾನು ಗಣಿತ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸಿ ಅಲ್ಲಿ ಬಂಡಿ ಗ್ರಾಮದಲ್ಲಿ ನನಗೆ ಮೊಟ್ಟ ಮೊದಲು ಜೂನಿಯರ್ ಕಾಲೇಜ್ ಯಲಬುರ್ಗಕ್ಕೆ ಸಿಕ್ಕಿತ್ತು. ಅಲ್ಲಿ ಪಟೇಲ್ ಶೆಟ್ಟಿ ಅವರು ಮತ್ತು ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ರು ಇಲ್ಲಿ ಗಣಿತ ಪೋಸ್ಟ್ ಖಾಲಿ ಇಲ್ಲ, ಇಲ್ಲ ನೀನು ತೊಗೊಳಲ್ಲ, ಅದು ನೀವು ತೊಗೊಂಬರ್ಬೇಡ ಅಂದರು. ಮಾವ ಅದನ್ನು ಕಲಿಕ್ಸು ಅಲ್ಲಿಗೆ ಹೋದ್ವಿ ಜಮನೋಡ್ರ ಹತ್ರ. ಜಮನಗೌಡ ಇದು ನಮ್ಮ ಹುಡುಗ ಇಲ್ಲಿ ಜೂನಿಯರ್ ಕಾಲೇಜ್ ತೊಗೊಳಲ್ಲ ಅಂತ ಹೇಳಿದೆ. ನನಗೆ ಬಂಡಿ ಬೇಕ್ರಿ, ನಾನು ಬಂಡಿ ಕೊಡಿಸ್ಬಿಡ್ರಿ, ಅಲ್ಲಿ ಗಣಿತ ಮಾಸ್ತರ್ ಇಲ್ಲ ಅಂತ ಹೇಳಿ. ಹಾಗಾಗಿ ವಿನೋದ ನಮ್ಮ ಹುಡುಗಿದ ಬಂಡಿಗೆ ಕೊಡ ಅಂದ. ನಾ ಅಡುಗೆ ಮನೆ ಕೇಳ್ತೀನಿ, ನೀವು ಹೊಸ್ಲಿ ಕೇಳ್ತೀನಿ ಅಂದ. ನನಗೆ ಅಡುಗೆ ಮೇಲೆ ಬೇಡ, ನನಗೆ ಹೊಸಲೇ ಬೇಕಂತ. ಅವಾಗ ವಿನೋದ್ ಬಾಬಾ ಆಯ್ತು ಬಿಡು ಅಂತಂದ್ರು. ರೊಕ್ಕ ಕೊಡೋಕೆ ಹೋದ್ರೆ ರೊಕ್ಕ ತೊಳಿಲ್ಲವ. ಒಲ್ರಿ ಜಮ್ಮನಗೌಡ್ರದ್ರ ಅಲ್ಲಿ ಅಂದರು. ಪುರ್ತಿಗೇರಿ ಕುಷ್ಟಗಿ ತಾಲೂಕು ಪುರ್ತಿಗೇರಿ ಅವರು. ಅವಾಗ ಬಂಡಿ ತೊಗೊಳಕ್ಕೆ ಹೋದವಿ. ನಾನು ಅಲ್ಲಿ ಬಂಡಿಗೆ SD ಗಾಂಜಿ ಅವರು ಹೆಡ್ ಮಾಸ್ಟ್ರು 94. ಅವಾಗ ಹೋದ್ಕೊಳ್ಳೆ ಹೋದ್ವಿ. ನಾ ಬಂದುಬಿಡ್ರಿ ಜಾಯಿನ್ ಮಾಡ್ಸ್ಕೊಂಬರ್ತೀನಿ ಅಂದರು. ಅವತ್ತು ನಾವು ಭೇಟಿಯಾಗಿದ್ದು ಶನಿವಾರ, ಹೋಗಿದ್ದು ಸೋಮವಾರ. ನೋಡ್ರಿ, ನಾನು ಭೇಟಿಯಾಗಿದ್ದು ಶನಿವಾರ, ಹೋಗಿದ್ದು ಕರ್ತವ್ಯಕ್ಕೆ ಹೋಗಿದ್ದು ಸೋಮವಾರ. ಆ ಟೈಮ್ನೊಳಗೆ ಅಲ್ಲಿ ಬಂಡಿಯಲ್ಲಿ ಇರ್ತಕ್ಕಂಥ ಸಹಶಿಕ್ಷಕರು ನಮ್ಮ ಬಂಧು ಮಿತ್ರರು ಯಮನಪ್ಪ ಸರು, ಈಶಪ್ ಸರು, ಅಲ್ಲೇ ನನ್ನ ಸಹಪಾಠಿಗಳು, ಅವ್ರು 10 ವರ್ಷ ಸೀನಿಯರ್. ಅಲ್ಲಿ ಅವರು ಇದ್ದಾಗ ನಾನು ಇಲ್ಲ ಸೋಮವಾರ ಡೇಟ್ ಹಾಕಿ ಶನಿವಾರ ಡೇಟ್ ಹಾಕಿ ಜಾಯಿನ್ ಮಾಡ್ತೀನಿ. ಈಗ ಸರ್ ನನಗೆ ಹೇಳಿದರು, ಅವರು ಈಶಪ್ ಸರ್ ಬರ್ರಿ ಜಾಯ್ನಿಂಗ್ ಡೇಟ್ ಬರ್ರಿ ಅಂದರು. ಬರೆದು ನಾನು ಶನಿವಾರ ಡೇಟ್ ಹಾಕಿದೆ. ಸೋಮವಾರ ಇವತ್ತು ನೀನು ಶನಿವಾರ ಡೇಟ್ ಹಾಕಿದೆ ಸರ್ ಹೇಳ್ಯಾರ, ಸಾಹೇಬ್ರು ಹೇಳ್ಯಾರ. ಆಯ್ತು ಅಂದ್ಕೊಳ್ಳೆ ಅವರು ಹೆಡ್ ಮಾಸ್ಟರ್ ಹೇಳಿದ್ಮೇಲೆ ಸುಮ್ಮನೆ ಆಯ್ತು. ಅದಕ್ಕೆ ಇವತ್ತೆಲ್ಲ ನೆನಪು ಬರ್ತವೆ, ನನಗೆ ಅಷ್ಟು ನೆನಪು ಬರ್ತವೆ. ಅಲ್ಲೇ ಕರ್ತವ್ಯ ಚಲವಾಯಿತು. ಗಾಂಜಿ ಸರು ನಮ್ಮ ಮುಖ್ಯೋಪಾಧ್ಯಾಯರು ಅಷ್ಟೇ, ನಮ್ಮ ಸಹೋದರರು ಅವರು. ಅವ್ರ ಕಾಕ ನಮಗೂ ಕಾಕನೇ, ಅವರ ಸಹೋದರರು. ಹೀಗಾಗಿ ಅವರು ನಮ್ಮದು ಇದು ಚಲವಾಯ್ತು. ನನಗೆ ಯಾರ ಕೆಲಸ ಮಾಡಿದ್ರೆ ಅವ್ರ ಕೈಯನ್ನು ಕಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಹುರುಪನಂತ. ಎಂದೂ ಸುಮ್ಮನೆ ಕುಂತಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಇವತ್ತಿಗೂ ಕೂಡ ಕೈಯನ್ನು ಕಸ್ಕೊಂಡು ಕೆಲಸ ಮಾಡೋದೇ ನನ್ನ ಉದ್ಯೋಗ. ಅಂದ್ರೆ ಕೆಲಸ ಮಾಡಿ 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 ನನಗೆ ಅನುಭವವನ್ನು ನಾನು ಪಡ್ಕೊಂಡೆ. ಒಬ್ಬೊಬ್ಬರ ಕಡೆಯಿಂದ ಸರ್ವಜ್ಞ ಹೆಂಗೆ ಒಬ್ಬೊಬ್ಬರ ಕಡೆಯಿಂದ ಅಕ್ಷರ ಕಲಿತು ಸರ್ವಜ್ಞ ಆದಲ್ಲ, ಹಂಗೆ ಒಬ್ಬೊಬ್ಬರು ಕ್ಲರ್ಕ್ರಿಂದ, ಒಬ್ಬೊಬ್ಬರು ಮುಖ್ಯೋಪಾಧ್ಯಾಯರಿಂದ, ಒಬ್ಬೊಬ್ಬ ಸಹಶಿಕ್ಷಕರಿಂದ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡು ನಾನು ಸ್ವತಂತ್ರವಾಗಿ ಬದುಕಲಿಕ್ಕೆ ನನಗೆ ಬಂತು. ಇವತ್ತು ಮುಖ್ಯೋಪಾಧ್ಯಾಯ ವಿದ್ಯೆಯನ್ನು ನಿರ್ವಹಿಸಬೇಕಾದ್ರೆ ಅಷ್ಟೊಂದು ಸುಲಭವಾದ ಮಾತಲ್ಲ. ಇವತ್ತು ಏನಾದರೂ ಯಲಬುರ್ಗ ತಾಲೂಕಿದ್ದಂತೆಲ್ಲ ಕೊಪ್ಪಳ ತಾಲೂಕಿನಲ್ಲಿ ಏನಾದರೂ ಸಮಸ್ಯೆ ಇತ್ತಂದ್ರೆ ನಾನು ಫೋನಿಸ್ತಾರೆ. ಬೆಣಕಲ್ ಸರ್ಗೆ ಹೇಳಿದರೆ ಗೊತ್ತೈತಿ ಅಂದ್ರೆ ನಾನು ನನ್ನ ತಿಳಿದ ಮಟ್ಟಿಗೆ ತಿಳಿತು ಹೇಳ್ತೀನಿ, ತಿಳಿದಂದ್ರೆ ಇನ್ನೊಬ್ರು ಕೇಳಾರ ಹೇಳ್ತೀನಿ. ಹಂಗೆ ನಂಗೆ ಗೊತ್ತಿಲ್ಲ ಅಂತ ಹೇಳೋ ಪ್ರಜ್ಞೆ ನನ್ನ ಹತ್ರ ಇಲ್ಲ. ನಾನು ಏನಾದರೂ ನಾನು ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟೇ ಬಿಟ್ಟಿದ್ದೆ. ಹೀಗಾಗಿ ಅಲ್ಲಿ ಬಂಡಿಯೊಳಗೆ ನನಗೆ 12 ವರ್ಷ ಸಹಶಿಕ್ಷಕನ ಸೇವೆ ಸಲ್ಲಿಸಿ ಅಡಿಯಬ್ಬನರಿಗೆ ಹೋಗೋ ಮುಂದೆ ಹೇಳಿದೆ, ಸಾವುಕಾರ ನಾ ಬರ್ತೀನಿ ರೀ ನನಗೆ ಅಂತ ಹೇಳಿದೆ. ನೀನು ಬಿಡೋದಲ್ಲ, ನಾನು ಹೆಂಗೆ ಹೋಗಿ ಹೋಗಂದೆ. ಸರ್ ನನ್ನ ಹತ್ರ ಆರ್ಡರ್ ಕಾಪಿ ಐತ್ರಿ ಅಲ್ಲೇ ಅಂದೆ, ರಿಲೀವಿಂಗ್ ಆರ್ಡ್ರ್ ಐತಂತ. ನನ್ನ ಮಗಳು SSLC ನೀನು ಹೆಂಗೆ ಹೋಗಿ ಅಂದ. ಎಲ್ಲೇ ರೈಲ್ ಬಿಡ್ರೆ ನಾವು ಇರ್ತೀವಿ ಅಂತ ಅಂದು. ಮತ್ತು ಅಲ್ಲಿಂದ ಬರೋದಕ್ಕಳೆ ಈಗ ಅಮೃತಪ್ಪ ದೇಸಾಯಿ ನೆನೆಸ್ಬೇಕಾಗಿತ್ತು ನಾನು. ಇವತ್ತು ನಾ ಹೇಳಿಲ್ಲ ಅವ್ರಿಗೆ, ಯಾಕಂದರೆ ಆ ವಯ ಸಹಜ, ಅದಕ್ಕಾಗಿ ಅವ್ರಿಗೆ ಹೇಳಿಲ್ಲ. ಅವರು ಚಿಕ್ಕಮೇಗರಿ ಬಾ ನೀವು ಇಲ್ಲಿ ಹೇಳಿದ್ರಪ್ಪ ಅಂದರೆ ಒಂದು ಸ್ವಲ್ಪ ವಿದ್ಯಾರ್ಥಿ ಬಳಗರ ಬೆಳೀಲಿ ಬಾ ನೀ ಅಂದರು. ಅದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಚಿಕ್ಕಮೇಗರಿ ಗ್ರಾಮಕ್ಕೆ ಬಂದೆ. ಅಲ್ಲಿ 13 ವರ್ಷ ಸೇವೆಯನ್ನು ಸಲ್ಲಿಸಿದೆ. 13 ವರ್ಷ ಸೇವೆಯನ್ನು ಅಲ್ಲಿಯೂ ಮಾಡಿದೆ. ಆದರೆ ನಾನು ಒಂದು ಏನಪ್ಪ ಅಂದರೆ ನಿಸ್ವಾರ್ಥ ಸೇವೆಯಿಂದ ಸೇವೆ ಮಾಡಿದೆ. ಎಲ್ಲಿ ಮೋಸ ಕಪಟ ವಂಚನೆ ಎಂದೂ ಮಾಡಲ್ಲ. ಕೆಲಸ ಆಗಲ್ಲ ಅಂದ್ರೆ ನಾನು ರಜಾ ಹಾಕಿ ಮನೆ ಕುಂತವನಲ್ಲ. ನಮ್ಮ ಮನೆ ಬೈತಿದ್ರೆ ಶಾಲಿಂದ ಐತೋ ಯಾರ್ದು ಐತಂತೆ. ಆದ್ರೆ ಹಂಗಲ್ಲ, ಯಾಕಂದ್ರೆ ನಾನು ಗಣಿತ ಮಾಸ್ತರ, ನಾನು ಅಲ್ಲಿ ಮೋಸ ಮಾಡಬಾರ್ದು. ಮೋಸ ಮಾಡಿದ್ರೆ ಲೆಕ್ಕ ತಪ್ಪುತ್ತಾರೆ. ಲೆಕ್ಕ ತಪ್ಪ ಅಂದರೆ ಇಡೀ ಜಗತ್ತಿಂದ ಇದು ಅಂಕಿ ಸಂಸ್ಥೆ ತಪ್ಪೈತಿ. ಹಾಗಾಗಿ ನಾನು ಎಂದೂ ಆ ಥರ ಮೋಸ ಮಾಡಿದಂಥ ವ್ಯಕ್ತಿನೂ ಅಲ್ಲ. ಅದು ತಮಗೂ ಗೊತ್ತಿದೆ. ಆದರೆ ಅಲ್ಲಿಂದ ನನಗೇನಂತಂದರೆ ಅದು ಹೆಡ್ ಮಾಸ್ಟರ್ ಪ್ರಮೋಷನ್ ಅದು ಸ್ವಲ್ಪ ವಿಳಂಬ ಆಯಿತು. ಪವಿತ್ರ ಪ್ರಕರಣ ಅಡ್ಡ ಬಂತು. ಅದು ಜಕೀರ್ ಹುಸೇನ್ ಸಿದ್ದಣ್ಣಗೆ ಗೊತ್ತು, ನಮ್ಮ ಮಾಸ್ತರಿಗೂ ಗೊತ್ತು. ಆಮೇಲೆ ಅದು ಏನಂತಂದರೆ ಶಿಕ್ಷಕರ ಭವನ ಬೆಂಗಳೂರಲ್ಲಿ ನಡೆದಿತ್ತು. ಶ್ರೀಮಾನ್ ತನ್ನೂರು ಶೆಟ್ಟರ್ ಶಿಕ್ಷಣ ಮಂತ್ರಿ ಇದ್ದಾಗ ಬೆಂಗಳೂರು ಡಿವಿಷನ್ ಕೊಟ್ಟಿದ್ದೇನೆ, ಮೈಸೂರು ಡಿವಿಷನ್ ಕೊಟ್ಟೇನೆ, ಈಗ ಬೆಳಗಾವಿ ಡಿವಿಷನ್ ಕೊಟ್ಟೇನೆ, ಈಗ ಕಲಬುರಗಿ ಡಿವಿಷನ್ ಅಂದೆ. ಸಾಹೇಬ್ರ ನಿಲ್ರಿ ಅಂದೆ. ನಾವು ಹೈದರಾಬಾದ್ ಕರ್ನಾಟಕದವರು, ಹೈದರಾಬಾದ್ ನಿಜಾಮನ ಆಡಳಿತ ಬೇಕು ನಮಗೆ, ನೀವು ಕೊಡೋ ಅವಶ್ಯಕತೆ ಇಲ್ಲ, ನಮಗೆ ನಿಜಾಮನ ಆಡಳಿತ ಕೊಡಿ ಅಂದೆ. ಶ್ರೀಮಾನ್ ಮಟ್ರು ಸಾಹೇಬ್ರಿ ಅಂದ್ರೆ ಬೆಣಕಲ್ ಸ್ಟಾಪ್ ಇಟ್ಟಂದ್ರು. ಇಲ್ಲಿ ಬಿಡ್ರಿ ಸರ, ನೀವಿನ್ನು ಹೇಳ್ತೀರಿ,
ಮುಖ್ಯೋಪಾಧ್ಯಾಯರು ನಾವು ಇಲ್ಲಿ ಹೈದರಾಬಾದ್ ಕರ್ನಾಟಕ ಹಿಂದುಳಿಸ್ಬಿಡ್ತಾರೆ ಹೆಂಗೆ ಅಂತ ಅಂದ ಕೂಡ ನೋಡ್ರಿ ಒಂದು 10 ದಿವಸದಾಗನ ಪ್ರಮೋಷನ್ಗೆ ರೆಡಿ ಮಾಡಿದ್ರು, DPC ರೆಡಿ ಮಾಡಿದರು. DPC ರೆಡಿ ಮಾಡಿಕೊಂಡು ಅಕ್ಟೋಬರ್ 3ಕ್ಕೆ ರೆಡಿ ಆಯಿತು, ಕೌನ್ಸಿಲಿಂಗ್ ಆಯ್ತು. ಶ್ರೀಮಾನ್ ನಳಿನ್ ಸಾಬರ್ ಅತುಲ್ ನಮ್ಮ ಕಾರ್ಪೊರೇಟ್ DC ಆಗಿದ್ದಲ್ಲ, ಅವ್ರು ನಮ್ಮ ಇದ್ರಲ್ಲಿ ಏನು ಅಪಾರ ಆಗ್ತದೆ, ಅವ್ರು ರೆಡಿ ಅವರು ಆ ಟೈಮ್ನಲ್ಲಿ ನಮ್ಗೆ ಅಲ್ಲೇ ಕೌನ್ಸಿಲಿಂಗ್ ತೊಗೊಂಡಿದ್ದೆ. ನಾನು ಸಂಕನೂರು ಶಾಲೆಯನ್ನು ಕೌನ್ಸಿಲಿಂಗ್ ತೊಗೊಂಡಿದ್ದೆ. ರಾಮಣ್ಣ ಸರ್ ಹೇಳಿದ್ರು ಕೌನ್ಸಿಲಿಂಗ್ ತೊಗೊಂಡ್ಬಿಟ್ಟೆ. ಅದು 29 ಕಿಲೋಮೀಟರ್ ನಾನು ಗಾಡಿ ಹೊಡಿಬೇಕಲ್ಲಪ್ಪ ಅಂತ ಚಿಂತೆ. ಆ ಟೈಮ್ನಲ್ಲಿ ಏನಾಯಿತು, ಅವಾಗ ಅತುಲ್ ಸಾಹೇಬ್ರು ಬಂದರು, ಇಲ್ಲ ಇದು ಶಿಕ್ಷಕರ ಜ್ಯೇಷ್ಠಪಟ್ಟಿ ತಪ್ಪಾಗಿದೆ, ಅದನ್ನು ಪರಿಶೀಲನೆ ಮಾಡಿಕೊಡಿ ಅಂತ ಹೇಳಿದಾಗ IS ಹ್ಯಾಂಡ್ ಅವರು ನಳಿನ್ ಕುಮಾರ್ ಅವರು, ಇಲ್ಲ ಐ ವಾಂಟ್ ಟು ಸಿ ದ ಜ್ಯೇಷ್ಠಪಟ್ಟಿ ಸಿವಿಲ್ ಲಿಸ್ಟ್. ಅದು ಮತ್ತೆ ಐ ವಾಂಟ್ ಟು ಟೇಕ್ ದಮ್ 45 ಡೇಸ್ ಅಂತ ಹೇಳಿದ್ರು. 45 ದಿವಸ ಟೈಮ್ ತೊಗೊಂಡ್ಬಿಡು ಅಂತ ಸುಮ್ಮನಾದ್ವಿ. ಅವಾಗ ನಮ್ಮದು ಡಿಸೆಂಬರ್ಗೆ 25 ವರ್ಷ ಆಗಿತ್ತು. ಅಕ್ಟೋಬರ್ ತೊಗೊಂಡಿದ್ವಿ, ಡಿಸೆಂಬರ್ಗೆ 25 ಅಂದ್ರೆ ನೋಡ್ರಿ ಏನೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಮಾಡಿ. ಹಾಗಾದರೆ ನಂದು ಅಕ್ಟೋಬರ್ ತೊಗೊಂಡಿದ್ರೆ 25 ವರ್ಷ ಸಿಗ್ತಿದ್ದಿಲ್ಲ, ನನಗೆ ಒಂದು ಬಡ್ತಿ ಸಿಗ್ತಿದ್ದ. ಅವಾಗ ಅದು ಅಕ್ಟೋಬರ್ಲಿಂದ ಹೋಗಿ ಡಿಸೆಂಬರ್ ದಾಡ್ತು, ಜನವರಿ ದಾಡ್ತು. ಆಟಕ್ಕೆ ನಂದು 25 ವರ್ಷದ ವಿಶ್ವೇಶ ಬಡ್ತಿನ ನಾನು ಫೈಲ್ ಮಾಡಿದೆ, 25 ವರ್ಷ ಸಿಕ್ತು. ಅಕ್ಟೋಬರ್, ನವಂಬರ್ ಹೊತ್ತು, ಡಿಸೆಂಬರ್ ಹೊತ್ತು, ಜನವರಿ, ಫೆಬ್ರವರಿ ಒಳಗೆ ಕೌನ್ಸಿಲಿಂಗ್ ಆಯಿತು. ಇಲ್ಲಿ ನಮ್ಮ ಪದ್ಮರೆಡ್ಡಿ ಡಂಬರಳ್ಳಿಯವರು ಹೆಡ್ ಮಾಸ್ಟರ್ ಇದ್ದು. ಆವಾಗ ಏನು ಮಾಡಿದರು, ಶ್ರೀಮಾನ್ ನಳಿನ್ ಕುಮಾರ್ ಅತುಲ್ರವ್ರು ನಮ್ಮ ದೇವ್ರಂತಲೇ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೆಲವು ಜನರಿಗೆ ಆತ ಶಿವ ಸ್ವಪ್ನ, ಆದರೆ ನನಗೆ ಮತ್ತೆ ದೇವರು ಏನಂದರೆ, ಅವರು ಇಲ್ಲಿ C ವಲಯದಾಗ ಇದ್ದವ್ರನ್ನ B ವಲಯಕ್ಕೆ ಟ್ರಾನ್ಸ್ಫರ್ ಕೊಟ್ಟು ಸಿ ವಲಯನ ಖಾಲಿ ಮಾಡಿ ನಮಗೆ ಟ್ರಾನ್ಸ್ಫರ್ ಕೊಟ್ಟರು. ನನಗೆ ಬಳಗೇರಿ ಗ್ರಾಮ ಸಿಕ್ತು. ಈ ಬಳಗೇರಿ ಇಲ್ಲ ನಾನು ಒಟಬರಿಗೆ ಹೋಗ್ಬೇಕಾಗಿತ್ತು. ಬಳಗೇರಿ 8 ಕಿಲೋಮೀಟರ್ ನಾನು ಚಿಕ್ಕಮೇರಿ ಗ್ರಾಮಕ್ಕೆ. ಅದಕ್ಕೆ ಏನು ಬಳ್ಳೇಶ್ವರನ ಆಶೀರ್ವಾದ ಅಂತ ನನ್ನ ಭಾವನೆ. ಕೆಲವು ಸಂದರ್ಭದೊಳಗೆ ಬಳ್ಳೇಶ್ವರನ ದೇವಸ್ಥಾನದ ಶಕ್ತಿ ಎಂಥದಪ್ಪ ಅಂದರೆ, ಜಾತ್ರಾ ಮಹೋತ್ಸವದೊಳಗೆ ನಾನು ಪ್ರಸಾದ ಉಣ್ಣಾರ್ದೇ ಯಲಬುರ್ಗಕ್ಕೆ ಹೋಗ್ಬಿಟ್ಟೆ. ಹಾಗೆ ನನ್ನ ಗಾಡಿ ಪಾಕೆಟ್ನಾಗ ಶಾಲೆ ಕೀಲಿ ಇತ್ತದ್ದು ಹೋಗ್ಬಿಟ್ಟೆ. ನನಗೆ ಸ್ವಲ್ಪ ಗಾಡಿ ಹೊಡಿತಾಗ ನನ್ನ ಡಬ್ಬ್ಯಾಗ ನನ್ನ ಕೀಲಿ ಐತಿಲ್ಲ ಅಂತ ನೋಡಿದಾಗ ಕೀಲಿ ಪಾಕೆಟ್ ಇರಲಿಲ್ಲ. ಅದ್ರಾಗ ಜ್ಯುವೆಲರಿ ಪಾಕೆಟ್ನಾಗ ನಾ ಇಟ್ಟಿದ್ದೆ. ಅಲ್ಲಿ ಸಾಮೂಹಿಕ ಲಗ್ನದೊಳಗೆ ಮತ್ತು ಜ್ಯುವೆಲರಿ ಪಾಕೆಟ್ ಆಯ್ತಂದ್ರೆ ಏನಾರು ಬಂಗಾರ ಸೋಮಾರು ಇರ್ಬೋದು ಅಂತ ಯಾರೋ ತೊಗೊಂಡು ಹೋಗ್ಬಿಟ್ರು. ಪರಿಶಾನ ಆಗಿಬಿಟ್ಟೆ. ಹೊಳ್ಳಿ ಬಂದೆ, ಬುದ್ಧ ಬಸವ ಕಲ್ಯಾಣ ಹೊಳ್ಳಿ ಬಂದು, ಸರ್ ನಮ್ಮ ಕಿಲಿ ಕಳ್ತೀವಿ, ಮಾದೇವರ ತಿಪ್ಪಣ್ಣ ಸರ ಬರ್ರಿ, ಅಜ್ಜಾರ ಬರ್ರಿ ಅಂತ ಕೇಳಿ ಇವತ್ತು ಹೊಸ ಕಿಲಿ ತಂದು ಆಫೀಸ್ಗೆ ಹಾಕೋದಾಗ ಅವಾಗ ಸ್ವಲ್ಪ ನಿರ್ಮಲ ಅದೇ. ಯಾಕಂದರೆ ಶಾಲೆ ಕಿಲಿ ಎಲ್ಲ ತಿದ್ರಿ ಕಿಲಿ SRಗಳು ಅವು ಇವು ಇರ್ತಾವಲ್ಲ ಅನ್ನೋಕ್ಕೆ ನನಗೆ ಭಾಳ ಚಿಂತೆ ಆಗಿಬಿಡ್ತಾವತ್ತು. ಭಾಳ ಫಜಿತಿ ಆಗಿಬಿಟ್ಟೆ. ಅವಾಗ ಮತ್ತೆ ಹೊಳ್ಳಿ ಹೋಗಿ ಪ್ರಸಾದ ತೊಗೊಂಡೆ. ಪ್ರಸಾದ ತೊಗೊಂಡು 3 ದಿವ್ಸಕ್ಕೆ ಆ ಕಿಲಿ ಪ್ಯಾಕೆಟ್ ಸಿಕ್ತು, ಶಾಲಿದಿದ್ದು ಅಂತಂದು. ನೋಡ್ರಿ ಅವಾಗ ನನಗೆ ಈ ಬಳ್ಳೇಶ ಅಂತಿಂತ ಇದಲ್ಲಪ್ಪ ದೇವರು, ಅತ್ಯಂತ ಶಕ್ತಿಯುತವಾದಂಥ ದೇವರು ಅನ್ನೋದು ಅವಾಗ ನನಗೆ ಅರಿವು ಆಯ್ತು. ಆ ಅರಿವನ್ನು ಕಣ್ತರಿಸಿದೆ. ಯಾಕಂದರೆ ಪ್ರಸಾದ ತೊಗೊಳ್ಳಾರ್ದು ಹೋಗಿದ್ದೆ ನನ್ನ ತಪ್ಪಾಯಿತು. ಹೀಗಾಗಿ ಅವತ್ತಿನ ನಮ್ಮದು ಸರ್ವಿಸನ್ನು ಅವತ್ತು ನಾನು ಸ್ಟಾರ್ಟಿಂಗೆಲ್ಲ ಅದನ್ನು ನಾನು ಮುಂದುವರ್ಸ್ಕೊಂಡು ಹೊಂಟೆ. ಹಾಗಾಗಿ ಈಗ ನಾನು ಸತತವಾಗಿ ಇಲ್ಲಿ 6 ವರ್ಷಗಳ ಸೇವೆ ನಂದು ಇಲ್ಲೇ ಪ್ರಾರಂಭ ಆಯಿತು. ಈ ಏಪ್ರಿಲ್ 30ಕ್ಕೆ ನಂದು ಸೇವಾ ನಿವೃತ್ತಿ ಇರೋದರಿಂದ ನಾನು ಏನಪ್ಪ ಅಂದರೆ ಅಲ್ಲಿ ಅವಾಗ ಸೂಟಿ ಇರೋದ್ರಿಂದ ಶಿಕ್ಷಕರ ನಮ್ಮ ಬಳಗ ಇರೋದಿಲ್ಲ ಅಂತೇಳಿ ನಮ್ಮ ಶಾಲೆ ಒಳಗೆ ನಮ್ಮ ಎಲ್ಲ ಸಿಬ್ಬಂದಿ ಮಿತ್ರರ ಜೊತೆಗೆ ನಾನು ಚರ್ಚೆ ಮಾಡಿದಾಗ, ಆಯ್ತು ಸರ ದಯವಾಗಿ ಮಾಡಿಬಿಡೋಣ ಅಂತಂದು ಇದು ಒಂದು ಫಂಕ್ಷನ್ ಮಾಡೋಣ ಅಂದರು. ನಮ್ಮ SDMC ಅವ್ರು ಶರಣಪ್ಪ ಅವರು ಮತ್ತು ನಮ್ಮ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರು ರಾಜಶೇಖರ್ ಹೋಗಾರ ಅವರಿಬ್ಬರದ್ದು ಒತ್ತಾಯ, ಸರ್ ಅರ್ಜರಿ ಮಾಡೋಣ, ಊರಾಗ ಮಾಡೋಣ ಅಲ್ಲಿ ಮಾಡೋಣ ಅಂದ್ರೆ, ಊರಾಗ ಬೇಡ್ರಿ, ಶಾಲೆ ಒಳಗೆ ಫಂಕ್ಷನ್ ಶಾಲೆಗೆ ಮಾಡೋಣ, ಊರಾಗ ಬೇಡ ಅಂತ ಹೇಳಿದ್ವಿ. ಇಲ್ಲ ಬಳ್ಳೇಶ್ವರ ಗುಡಿ ಮುಂದೆ ಮಾಡೋಣ ಅಂತ. ಇಲ್ಲ ಬೇಡ, ಇಲ್ಲಿ ಗ್ರೌಂಡ್ ಐತಿ, ಇಲ್ಲಿ ನಮ್ಮ ರೆಡ್ಡಿಯವರು ದಾನಿಗಳು ಕೊಟ್ಟಿರ್ತಕ್ಕಂಥ 4 ಎಕರೆ ಭೂಮಿ ಇದೆ, ಇಲ್ಲೇ ಮಾಡೋಣ ಅಂತ ಹೇಳಿದ. ಅದು ಏನಾರು ಆಗಲಿ ಮಾಡ್ತಂತ ಬಂದತ್ತಲ್ಲ ಮಾಡೇ ಬಿಡೋಣ ಅಂತ ಹೇಳಿ ಇಲ್ಲಿ ಅವರೆಲ್ಲ ವ್ಯವಸ್ಥೆ, ನಂದೇನಿಲ್ಲ, ಅವರು ನಮ್ಮ SDMC ಸದಸ್ಯರೆಲ್ಲರೂ ಸೇರಿ ಇದನ್ನೆಲ್ಲ ಹಮ್ಮಿಕೊಂಡಿದ್ದಾರೆ. ಪಾಪ ಅವರಿಗೆ ನಾನು ಎಷ್ಟು ಚಿರವಣೆ ಹೇಳಿದ್ರು ಕಡಿಮೆ. ಅವ್ರಿಗೆ ಎಷ್ಟು ನನ್ನೆಲ್ಲರ ಪರವಾಗಿ, ನಮ್ಮ ಶಾಲೆಯ ಪರವಾಗಿ, ನನ್ನ ಎಲ್ಲ ಸಿಬ್ಬಂದಿಯವರ ಪರವಾಗಿ, ನಮ್ಮ ಊರು ಗ್ರಾಮದ ಪರವಾಗಿ ಅವ್ರಿಗೆ ಉತ್ಪೂರ್ವಕವಾದಂಥ ಧನ್ಯವಾದ ಹೇಳ್ತೇನೆ. ಆದರೆ ಏನಪ್ಪ ನನಗೆ ಇನ್ನೂ ಏನೋ ಹೆಚ್ಚು ಮಾತಾಡ್ಬೇಕು ಅನಿಸುತ್ತಾ, ಅದ್ರ ವೇಳೆ ಅಭಾವ ಆಗಿದೆ. ಇಲ್ಲಿ ಅಲ್ಲೇ ಒಂದು ಬರೆದಿದ್ದಾರೆ ನಮ್ಮ ಮೇಟಿ ಅವರ, ಸಾಕು ಮುಗಿಸ್ರಿ ಅಂತ ಹೇಳ್ತಾರೆ. ಇಲ್ಲ ಮುಗಿಸ್ತೀನಿ. ಆದರೆ ಈ ಒಂದು 31 ವರ್ಷ 4 ತಿಂಗಳ 6 ದಿವಸ ಯಾವುದಂದ್ರೆ ಅದು 25ನೇ ತಾರೀಕು ಇರೋದಕ್ಕೆ ಮ್ಯಾಗದ 6 ದಿವಸ. ಹೀಗಾಗಿ ಸೇವಾ ನಿವೃತ್ತಿ ಆಗುತ್ತದೆ. ಆದರೆ ನಮ್ಮ ಗಾಂಜಿ ಸರ್ ಹೇಳ್ದಂಗೆ
ಒಟ್ಟು ಓದ್ತಾ ಇರು, ನಿರಂತರವಾದ ಓದು ಅಧ್ಯಯನ ಮಾಡಬೇಕು. ಅವ್ರ ಮನೆಗೆ ಹೋದಾಗ ನಾನು ನೋಡಿದೆ ಲೈಬ್ರರಿ ಐತಿ, ಎಲ್ಲರಿಗೂ ಮುಕ್ತ ಅವಕಾಶ. ಗದಿನಲ್ಲಿ ಇರ್ತಕ್ಕಂಥ ಒಂದು ಲೈಬ್ರರಿ, ಸಾಕಷ್ಟು ಪುಸ್ತಕ ತಂದಿದ್ದಾರೆ. ಆ ಪುಸ್ತಕ ನೋಡಿಬಿಟ್ರೆ ದಿಕ್ಪ್ರಮಾದ ನಾನು ಹೋಗಿ ಗಣಾಚಾರ್ಯ ಸರ್ನ ಮಾತಾಡ್ಸಕ್ಕೆ ಹೋದಾಗ ಅಲ್ಲೆಲ್ಲ ನೋಡಿದ್ದೆ. ಅವತ್ತು ನೋಡಿದ್ದಿಲ್ಲ ನಾನು ಗಣಾಚಾರ್ಯ ಸರ್ ಮನೆ ಓಪನಿಂಗ್ಗೆ, ಗಣೇಶ ಸರ್ ಮನೆ ಓಪನಿಂಗ್ ಹೋಗಿರಲಿಲ್ಲ, ನಾನು ತಪ್ಪಿಸ್ಕೊಂಡಿದ್ದೆ. ಅವತ್ತೆಲ್ಲ ನೋಡಿ ಬಂದ್ವಿ. ಹಾಗಾಗಿ ಅವ್ರದ್ದು ಒಂದು ಲೈಬ್ರರಿ ಭಾಳ ಐತಿ. ಅಂದರೆ ಒಬ್ಬ ವ್ಯಕ್ತಿ ನಿರಂತರವಾದ ಅಧ್ಯಯನಶೀಲರು ಆಗಬೇಕಂತ ಒಂದು ಅದು. ಹಾಗಾಗಿ ಇವತ್ತೆಲ್ಲರೂ ನಮಗೆ ಇಲ್ಲಿ ವೇದಿಕೆ ಮೇಲೆ ನಮಗೆ ನಾ ಯಾರು ಕರೆದೀನಿ ಯಾರೂ ಅಲ್ಲಿಂದಿಲ್ಲ, ಎಲ್ಲರೂ ಬಂದಿದ್ದಾರೆ. ನನ್ನ ಊಹೆಗೆ ಮೀರಿ ಎಲ್ಲ ಶಿಕ್ಷಕ ಬಂದಿದ್ದಾರೆ. ಹಾಗಾಗಿ ನನ್ನ ಬಂಧು ಬಳಗ ಎಲ್ಲ ಬಂದಿದ್ದಾರೆ. ಆಮೇಲೆ ನಮ್ಮ ವಿಜಿಲೆನ್ಸ್ ರಮೇಶಿಗೆ ನಿನ್ನ ಇದಕ್ಕೆ ಕರಿಬೇಕು ನೋಡಂತ ಹೇಳಿದೆ. ರಮೇಶ್ ಇವತ್ತು ಬಂದಿದ್ದಾನೆ, ಭಾಳ ಖುಷಿ ನನಗೆ ರಮೇಶ್ ಬಂದಿರೋದು. ಹೀಗಾಗಿ ನನ್ನ ಎಲ್ಲರಿಗೂ ನನ್ನ ಧನ್ಯವಾದ ಹೇಳ್ತಾನೆ. ನಾನು ಮೊತ್ತ ಮೊದಲು ನಿಮ್ಮ ಬಳಗೇರಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಅಕ್ಕ ತಂಗಿಯರಿಗೆ, ಸಹೋದರಿಯರಿಗೆ ನಾನು ನನ್ನ ಒಂದು ಮನಸಾಯಿಚ್ಚಿ ಅಭಿನಂದನೆ ಗೌರವವನ್ನು ಅವರಿಗೆ ಸಮರ್ಪಿಸಿ ನನ್ನ ಎರಡು ಮಾತುಗಳನ್ನು ಬಳ್ಳೇಶ್ವರನ ಪಾದಕ್ಕೆ ಅರ್ಪಿಸಿ ನನ್ನ ಎರಡು ಮಾತು. ಜೈ ಹಿಂದ್, ಜೈ ಕನ್ನಡ.